ಎಲ್ಲರಿಗೂ ನಮಸ್ಕಾರ. ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೀವು ಈ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಬಟನ್ ಒತ್ಕೋರಿ. ಬೆಲ್ ಬಟನ್ ಒತ್ತೋದ್ರಿಂದ ನಿಮಗೆ ನಾ ವಿಡಿಯೋ ಬಿಡೋದು ಫಸ್ಟ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರ್ತೈತ್ರಿ. ಫಸ್ಟ್ ಟೈಮ್ ನೀವೇ ನೋಡ್ಬೋದು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಬಿಜಾಪುರಲ್ಲಿ ಆಲ್ಮೋಸ್ಟ್ ದೊಡ್ಡ ಜಾತ್ರೆ ಅಂದರೆ ಮಕರ ಸಂಕ್ರಾಂತಿ ಅಂದರೆ ಸಿದ್ದೇಶ್ವರ ಜಾತ್ರೆ ಐತ್ರಿ ನಮ್ಮಲ್ಲಿ. ದೊಡ್ಡದ ಅಂದರೆ ಬಿಜಾಪುರ ಸಿದ್ದೇಶ್ವರ ಜಾತ್ರೆ ನಮ್ಮಲ್ಲಿ. ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಏನೇನು ಮಾಡ್ತೀವಿ ಅಂದ್ರೆ ಈ ಥರ ಬಾಳೆ ಎಲೆಯಲ್ಲಿ ಎಲ್ಲನೂ ಎಲ್ಲ ತರಕಾರಿಗಳು ಹಾಕಿ ಪಲ್ಯ ಎಲ್ಲ ಮಾಡಿ ಅಂದರೆ ಬಾಳೆ ಎಲೆ ಮ್ಯಾಗ ಊಟ ಮಾಡ್ತೀವಿ ರೀ ನಾವು. ಪ್ರತಿಯೊಬ್ಬರು ಮಾಡ್ತಾರೆ, ಬಾಳೆ ಎಲೆ ಇಲ್ಲಾರ್ದವ್ರು ಪ್ಲೇಟ್ ಒಳಗೂ ಮಾಡ್ತಾರೆ. ಬಟ್ ಬಾಳೆ ಎಲೆಯಲ್ಲೇ ಶ್ರೇಷ್ಠ ಅಂತಂದು ಬಾಳೆ ಎಲೆಯಲ್ಲೇ ಮಾಡ್ತೀವಿ ನೋಡಿರಿ ನಾವು ಮಕರ ಸಂಕ್ರಾಂತಿ ಹಬ್ಬದ. ಪ್ಲೀಸ್ ಈ ಥರ ಉಣ್ಣೋದಂದ್ರೇ ಹಬ್ಬ ಹರಿದಿನದಾಗಿ ಅಷ್ಟೇ ರೀ. ಮತ್ತು ಖುಲ್ಲಾ ಉಣ್ತೀವಿ ಅಂದ್ರೆ ಊಟ ಉಣ್ಣೋಕ್ಕಾಗಂಗಿಲ್ಲ. ಅದಕ್ಕೆ ಮಕರ ಸಂಕ್ರಾಂತಿ ದಿವಸ ನಾವು ಎಲ್ಲ ಥರ ಪಲ್ಯ ಮಾಡ್ಕೊಂಡು ಕಾಳು ಪಲ್ಯ ಆಗಲಿ ಎಲ್ಲನೂ 5-6 ಥರದ ಪಲ್ಯ ಕೂಡಿಸಿ ಪಲ್ಯ ಮಾಡ್ತೀವಿ ರೀ ನಾವು. ಅದೇ ಮಕರ ಸಂಕ್ರಾಂತಿ ಸ್ಪೆಷಲ್ ಹಬ್ಬ ನಮಗೆ. ಅಂದರೆ ಸಜ್ಜಿ ರೊಟ್ಟಿ ಆಗಲಿ, ಚಪಾತಿ, ಶೇಂಗಾ ಖಡಕ್ ಸಜ್ಜಿ ರೊಟ್ಟಿ ಜೊತೆ ಶೇಂಗಾ ಹಿಂಡಿ ಮೊಸರು ತಿಂದ್ರೆ ಮಸ್ತ್ ಹತ್ತೈತ್ರಿ. ಅಂದರೆ ಸಂಕ್ರಾಂತಿ ಏನೇನು ಬೇಕಲ್ಲ ನಮಗೆ ಎಲ್ಲನೂ ಮಾಡಿರ್ತೀವಿ ನಾವು. ಪಲಾವ್ ಅನ್ನ ಆಗಲಿ, ವೈಟ್ ರೈಸ್ ಆಗಲಿ ಎಲ್ಲನೂ ಮಾಡಿರ್ತೀವಿ. ಈ ಮಕರ ಸಂಕ್ರಾಂತಿ ಹಬ್ಬದ ಅಡುಗೆ ನಿಮಗೆ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.